ನಿರೂಪಕಿಯವರು 5 ನಿಮಿಷ ಅಂತ ಹೇಳಿ ಸರಿ ಸಮಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ಸಮಯದ ಹಿಂದೆ ನಾವು ಓಡಬೇಕಾದ ಸಮಯ ನಮ್ಮನ್ನ ಕಾಯಲ್ಲ. ಹಾಗಾಗಿ ಹೆಚ್ಚು ಮಾತನಾಡಿದೆ. ಸಾವಯವ ಕೃಷಿ ನಮ್ಮ ರೈತರಿಗೆ ಬಹಳ ಪ್ರಮುಖವಾಗಿದೆ. ಈ ಹಿಂದೆಲ್ಲ ಸಮಿತಿಯವರು ಭೇಟಿ ಮಾಡಕ್ಕೆ ಹೋದಾಗ ನನಗೆ ಕರೆ ಮಾಡಿದ್ದು ಸ್ವಾಮೀಜಿಗಳು ಮಾಧ್ಯಮದಲ್ಲಿ ಯೂಟ್ಯೂಬ್ ಚಾನಲ್ ಕೇಳಿದ್ವಿ. ಅದೇ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿದರೆ ಅವರು ವಾಸವಿರ್ತಕ್ಕಂಥ ಶ್ರೀಮಠದ ಸುತ್ತಲೂ ಭೂಮಿಯಿಂದ ಸಾಗುವಳಿ ಮಾಡಿ ಸಾವಯವ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು. ಅಂತ ಪರಪೂಜೆ ಹಿಂದೆ ಕೊಪ್ಪಳ ಶ್ರೀಗಳು ಕಳಿಸಿದ್ರಿ. ಅವರು ಅಂದ್ರೆ ಸಮಾಜ ಸೇವೆ ಮಾಡ್ತಾರೆ. ಇವರು ವಿಶೇಷವಾಗಿ ಈ ಏನು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಈ ದೇಶದಲ್ಲಿ ಬಹಳ ಉತ್ತಮವಾದ ಕೃಷಿ ಕೆಲಸವನ್ನು ಮಾಡ್ತಾರೆ. ಅಂತ ಸ್ವಾಮೀಜಿಗಳು ನಮ್ಮ ನ್ಯಾಮತಿ ನಗರಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸಿದ್ದೀನಿ. ಗೌಡ್ರು ಹೇಳ್ದಂಗೆ ಖಾಲಿ ಚೇರುಗಳು ನಾನು ಗೌಡ್ರು ಮಾತಾಡ್ತಾ ಇದ್ದೀನಿ. ಏನಪ್ಪ ಇಷ್ಟೆಲ್ಲ ಗುರುಗಳು ಮಹಾರಾಷ್ಟ್ರದಿಂದ ಬಂದರೆ ನಮ್ಮ ರೈತರು ಯಾಕೆ ಆಗಮಿಸಿಲ್ಲ? ಅವ್ರು ಹೇಳಿದರು ಆರ್ಕೆಸ್ಟ್ರಾ ಬರ್ತಾರೆ. ಗೌಡ್ರು ಆರ್ಕೆಸ್ಟ್ರಾ ಎಲ್ಲ ನಮ್ಮ ಯುವಕರು ಹೇಳಿದರು. ಸಂಜೆ ಮಾರಿ ಹಬ್ಬ ಮಾಡಿದಾಗ ಅವ್ರ ಮನೆ ಮುಂದೆ ಬೈಕ್ಗಳು ಬೇರೆ ಬೇರೆ ರಾತ್ರಿ ಹಬ್ಬಗಳು ಮಾಡಿದಾಗ ಅವ್ರು ಕರೆಯೋದೇ ಬೇಡ ವಾಲಂಟಿಯರ್ ಮಾಡ್ತಾರೆ. ಹಿಂಗೆ ನಮ್ಮ ಜನ ಎಲ್ಲ ಒಂದ್ ಕಡೆ ಇಂಥ ಪವಿತ್ರವಾದ ಕಾರ್ಯಕ್ರಮ ಪಾಲ್ಗೊಂಡು ಕೃಷಿ ನಾವೆಲ್ಲ ಕೃಷಿಕರು ನಂಬಿರ್ತಕ್ಕಂಥ ಭೂಮಿಯನ್ನು ನಂಬಿರ್ತಕ್ಕಂಥ ಭೂಮಿ ತಾಯಿ ನಮಗೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಅಂತ ಕೃಷಿ ಪರಿಣಿತರು ಸ್ವಾಮೀಜಿಗಳು ಬಂದರೆ ಅವ್ರ ಮಾತುಗಳನ್ನ ಕೇಳಬೇಕು, ಅವ್ರನ್ನ ಅನುಕರಣೆ ಮಾಡ್ಕೋಬೇಕಂತ ನಮ್ಮ ಜನರಿಗೆ ಇರಬೇಕು. ಏನಾಗಿದೆ ಇಂದೆಲ್ಲ ಆಧುನಿಕ ಪರಿಸರಕ್ಕೆ ಹೊರಡ್ಬಿಡಿ. ಗೊಬ್ಬರ, ಔಷಧಿ, ಕ್ರಿಮಿನಾಶಕ ಎಲ್ಲವೂ ಹಾಕಿ ಅವು ಮೂರ್ತಿಗಳಿಗೆ ಜನಕ್ಕೆ ಹೆಂಗೆ ಪಟ ಉತ್ತರ ಬೇಕು. ನಾವು ಹೆಂಗಪ್ಪ ಅಂದ್ರೆ ಹೈಬ್ರಿಡ್ ಏನು ಗೊಬ್ಬರ ಮತ್ತು ಕ್ರಿಮಿನಾಶಕ ಹಾಕಿದ್ದನ್ನು ಊಟ ಮಾಡ್ತೀವಿ. ನಾವು ಭಾಳ ವರ್ಷ ಬದುಕಲ್ಲ. ಹಿಂದೆ ದೊಡ್ಡ ಜೋಳ ಊಟ ಮಾಡ್ತಾರೆ. ನಮ್ಮ ಹಿರಿಯ 100 ವರ್ಷ ಬದುಕಿದ್ರು. 8 ನೇಗಿ ಊಟರು. ಈಗೆಲ್ಲ ಟ್ರ್ಯಾಕ್ಟರ್ಗಳು ನೋಡಿದ್ರು. ಮನೆಯಲ್ಲಿ ಮಿಷಿನ್, ವಾಷಿಂಗ್ ಮಿಷಿನ್ನು, ಗ್ರೈಂಡ್ರು, ಮಿಕ್ಸರ್ ಬಂದಮೇಲೆ ನಾವು ಅಷ್ಟೇ, ನಮ್ಮ ಮಹಿಳೆಯರು ಅಷ್ಟೇ, ನಾವೆಲ್ಲ ಎಲ್ಲೋ ಒಂದು ಕಡೆ ಸೋಮಾರಿಗಳಾಗ್ತಾ ಇದೀವಿ. ಇವತ್ತು ಭೂಮಿಯನ್ನು ನಂಬಿ ನಾವು ಸಾವಯವ ಕೃಷಿ ಕೆಲಸ ಮಾಡೋಕೆ ಹಿಂದೆ ಹೊನ್ನಾಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. 3 ಸಲ ಈ ಕೃಷಿ ಮೇಳವನ್ನು ನಮ್ಮ ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿ ಇವತ್ತು ಹೆಚ್ಚು ಮಾತನಾಡಿದೆ. ಏನು ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇವತ್ತು ನಮ್ಮ ಯೋಧರನ್ನ ನಾವು ಗೌರವಿಸಿದ ಕಾಲ ಬಂದಿದೆ. ಇವತ್ತೇನಾದರೂ ನಾವು ಕಣ್ತುಂಬ ನಿದ್ರೆ ಮಾಡ್ತೀವಿ ಅಂದರೆ ನಮ್ಮ ಅಮಾಯಕರು 26 ಜನ ಹತ್ಯೆ ಆದರು. ಅದಕ್ಕೆ ನಮ್ಮ ಯೋಧರು ತಕ್ಕ ಉತ್ತರವನ್ನು ನಮ್ಮ ರಾಜಕಾರಣ ಮಾತಾಡೋಲ್ಲ, ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ರು ತಕ್ಕ ಉತ್ತರವನ್ನು ಕೊಟ್ಟಿವಿ ಅಂತ ಹೇಳಿದ್ರು. ಯೋಧರು ಅದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಒಳ್ಳೆ ಹೆಸರು ನಮ್ಮ ಮಹಿಳೆಯರಿಗೆ ತಿಲಕ ಬಹಳ ಶ್ರೇಷ್ಠ. ಹಾಗಾಗಿ ಇವತ್ತು ನಮ್ಮ ಯೋಧರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿದ್ದೀವಿ ಅಂತೇಳಿ ಸಂದೇಶವನ್ನು ಕೊಡಬೇಕು. ಅದೇ ರೀತಿ ರೈತ ಶ್ರಮದಿಂದಲೇ ಒಟ್ಟು ಊಟ ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್ ಎಂಬ 2 ವಾಕ್ಯವನ್ನು ನಾವು ಅನುಕರಣೆ ಮಾಡಬೇಕಂತ ಹೇಳಿ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಹಂಚಿಕೊಳ್ಳೋ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ನನ್ನ ಭಕ್ತಿಯ ಪ್ರಣಾಮ ಸಮರ್ಪಿಸಿ ವೇದಿಕೆ ಮೇಲೆ ಕೂತಿರುವ ಗೌರವದ ಶಾಸಕರಿಗೂ ಎಲ್ಲ ಮುಖಂಡರಿಗೂ ಸಮಾರಂಭದಲ್ಲಿ ಭಾಗವಹಿಸಿದ ಸಮಸ್ತ ಬಂಧುಗಳಿಗೂ ಗಣ್ಯಮಾನ್ಯರಿಗೂ ಮಾತೆಯರಿಗೂ ಸಹೋದರ ಸಹೋದರಿಯರಿಗೂ ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ